ನಮಸ್ಕಾರ. ಭಾಳ ಅದ್ಭುತವಾದಂಥ ಏಳುಮಲೆ ಫಿಲಿಮ್ನ ನೋಡಿ ಬಂದೀವಿ. ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಹೀರೋ ರಾಣ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಪ್ರಿಯಾಂಕ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಪುನೀತ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಅವ್ರ ಕೆಲಸನೇ ನಮಗೆಲ್ಲ ಹೇಳ್ತದೆ. ತರುಣ್ ಅವರು ಒಳ್ಳೆ ಫಿಲಿಮ್ನ ಕೊಟ್ಟಿದ್ದಾರೆ. ಅಟ್ಲಾಂಟಿಕ್ ನಾಗರಾಜ್ ಅವರು, ತರುಣ್ ಅವರು, ನಮ್ಮ ತಮ್ಮ ಭಾಳ ಅದ್ಭುತವಾದಂಥ ಮೂವಿನ ಕೊಟ್ಟಿದ್ದಾನೆ. ಖುಷಿ ಆಗ್ತದೆ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಭಾಳಷ್ಟು ಜನ ಕಣ್ಣ ನೀರು ತಂದ್ರು ಅಳ್ತಿದ್ರು. ನಾನು ದಯಣ್ಣ ನಕ್ಕಂತ ಕುಂತಿದ್ವಿ. ನಾವು ಯಾಕಿಬ್ಬರು ಅಳ್ಳಿಲ್ಲ ಅಂದ್ರೆ ನಮ್ಮಿಬ್ಬರು ಅರೇಂಜ್ ಮ್ಯಾರೇಜು. ತರುಣ್ ತಮ್ಮ ಮುಂದಾಯಿತು, ಎಲ್ಲರದು ರಾಣದಾಯಿತು ಲವ್ ಮ್ಯಾರೇಜ್. ಆದರೂ ನಮ್ಮ ಗ್ಯಾಂಗ್ನಾಗ ಇನ್ನೊಬ್ರು ಇದ್ದಾರೆ, ಪುನೀತ್ ಅವ್ರು ಇದ್ದಾರೆ, ಇವರು ಅರೇಂಜ್ ಮ್ಯಾರೇಜು. ಭಾಳ ಅಂದರೆ ಫಸ್ಟ್ ಮಿನಿಟಿಂದ ಲಾಸ್ಟ್ ಮಿನಿಟ್ವರೆಗೆ ಫಿಲಿಮ್ ಯಾವ ಥರ ಹೋಗ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಏನು ಫಿಲಿಮ್ ಯಾವ ಥರ ಇದಾಗ್ತೋ ಏನಂತ ಎಡ್ಜಲ್ಲೇ ಕುಂದು ನೋಡ್ಬೋದು. ಇದೇನು ನಮಗೆ ಕನ್ಫ್ಯೂಸ್ ಒಳಗೆ ಏನು ಲವ್ ಸ್ಟೋರಿನೋ ಅಥವಾ ಥ್ರಿಲ್ಲರ್ ಮೂವಿನೋ ಯಾವುದು ಅಂತೇಳಿ ಅಷ್ಟು ಒಳ್ಳೆ ರೀತಿಯಿಂದ ಎಲ್ಲ ಸಬ್ಜೆಕ್ಟ್ನ ತೊಗೊಂಡೋಗಿದ್ದಾರೆ. ನಿಜಕ್ಕೂ ಭಾಳ ಫ್ಯಾಮಿಲಿ ಸಮೇತ ಕುಂತು ನೋಡ್ಬೋದು ಮೂವಿ. ಒಂದು ಸೆಕೆಂಡೂ ಬೋರ್ ಆಗಂಗಿಲ್ಲ. ನನಗೆ ತರುಣ್ ತಮ್ಮವರು ಒಂದು ಸರಿ ಹೇಳಿದ್ರು, ಅಣ್ಣ ನೀನು ನೋಡು ಯಾವ ಥರ ಇದೆ ಅಂತೇಳಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಪುನೀತ್ ಅವರು ಹೇಳಿದರು, ಅಣ್ಣ ಅವ್ರು ಕೊಡೋಂಥ 200 ರೂಪಾಯಿಗೆ 2 ತಾಸಿಗೆ ಬೇಜಾರಾಗಲಾರ್ದಂಗೆ ವೇಸ್ಟ್ ಆಗಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು. 200 ರೂಪಾಯಿ ಅಲ್ಲ 1200 ರೂಪಾಯಿ ಕೊಟ್ಟರು ಕಡಿಮೆ ಆದ. ಅಷ್ಟು ಒಳ್ಳೆ ರೀತಿಯಿಂದ ಮಾಡಿದರೆ ದೇವರು ಒಳ್ಳೇದು ಮಾಡಲಿ. ಎಲ್ಲ ಪ್ರೇಕ್ಷಕರು ದಯವಿಟ್ಟು ಜನರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಫಿಲಿಮ್ ನೋಡಬೇಕು, ಆಶೀರ್ವಾದ ಮಾಡಬೇಕು. ಇಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಹೀರೋ ಹೀರೋಯಿನ್ಸ್ಗೆ, ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದಾಗ ಇನ್ನೂ ಒಳ್ಳೆ ಫಿಲಿಮು ಕನ್ನಡಕ್ಕೆ ಕೊಡೋಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತೀನಿ.